ಕನ್ನಡ ಸೇನೆ ಕರ್ನಾಟಕ ಚಿಕ್ಕಮಗಳೂರು ವತಿಯಿಂದ ಆಜಾದ್ ವೃತ್ತದಲ್ಲಿ ಅದ್ದೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಹಾಗೂ ಶ್ರಮಿಸಿದ ಕನ್ನಡ ಸೇನೆಯ ಕಾರ್ಯಕರ್ತರಿಗೆ ಕೃತಜ್ಞತಾ ಅರ್ಪಣಾ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನ ಗ್ರ್ಯಾಂಡ್ ಮಹಾರಾಜ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಜಾದ್ ವೃತ್ತದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಜಿಲ್ಲಾ ಅಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯ ಜೊತೆಗೆ ಅದ್ದೂರಿಯಾಗಿ ಜರುಗಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಹಾಗೂ ಶ್ರಮಿಸಿದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಕನ್ನಡದ ಮೇಲಿನ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ನಾಡು ನುಡಿ ಜಲ ವಿಚಾರ ಬಂದಾಗ ರಾಜಿಯಾಗದೆ ಹೋರಾಟ ಮಾಡುವ ಜೊತೆಗೆ ಸಂಘಟನೆ ಬಲಪಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಶ್ರಮಿಸಿ ಎಂದರು. ತುಂಬಾ ಕಷ್ಟ ಆಗುತ್ತಿದೆ. ಅಷ್ಟು ಮೊದಲು ಈಗೇನು ಸಂಘಟನೆ ಇಲ್ಲ, ಬರೀ ಅವಾಗಂತ ಸಂಘಟನೆ. ಈಗೇನು ಕನ್ನಡ ಟೋಪಿ ತಂದು ಒಂದ್ಸಲಿ ಕನ್ನಡದ ಟೋಪಿ ತಂದಾಗ ಮಹಿಳೆಯರು ಕಳಸವನ್ನು ಹೊಂದಿಕೊಂಡು ಅದು ಬರಮಾಡ್ಕೊಂಡು ಕಡೆಗೊಳಿಸ್ತದೆ. ಇಲ್ಲೇ ತೆಗಿ ಮತ್ತೆ ಇಲ್ಲಿಂದ ಮತ್ತೆ ಮಂಡ್ಯ ಹಚ್ಚಿದೆ. ಅವರು 5-6 ದಿನ 7 ದಿನ ಬೆಂಗಳೂರು ಮುಟ್ಟಿರ್ತದೆ. ಒಂದೊಂದು ಜಿಲ್ಲೆಯಲ್ಲಿ ಟೋಪಿನ ತಗೊಂಡು ಹೋಗ್ತಾ ಇದ್ದು. ಮತ್ತು ಕನ್ನಡದ ಕಾರ್ಯಕ್ರಮ ಅಷ್ಟೇ ಬೋಧಗಿರಿಯಲ್ಲಿ ಮಾಡಿದ್ದೀವಿ, ಬೆಳಗಾಮಲ್ಲಿ ಮಾಡಿದ್ದೀವಿ, ಚಿಕ್ಕಮಗಳೂರಲ್ಲಿ ಮಾಡಿದ್ದೀವಿ, ಮಂಡ್ಯದಲ್ಲಿ ಮಾಡಿದ್ದೀವಿ, ಗೋವಾದಲ್ಲಿ ಮಾಡಿದ್ದೀವಿ, ತೆಲಂಗಾಣದಲ್ಲಿ ಮಾಡಿದ್ದೀವಿ. ತೆಲಂಗಾಣ ಮಧ್ಯಭಾಗ ಹೈದರಾಬಾದ್ನಲ್ಲಿ ಮಾಡಿದ್ದೀವಿ. ಅಂದರೆ ಕನ್ನಡ ಸೇನೆ ಪ್ರಾಮಾಣಿಕವಾಗಿ ನಾಡುನುಡಿ ಪರವಾಗಿ ಒಂದು ಶಕ್ತಿ ತುಂಬುವಂಥವನ್ನ ಕೆಲಸವನ್ನು ಪ್ರಾಮಾಣಿಕ ಮಾಡಿದ್ದೀವಿ. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ, ನಾಡಿನ ಏಕತೆ, ಸ್ವಾಭಿಮಾನ, ಸಾಮರಸ್ಯ ಮತ್ತು ಸಹಬಾಳ್ವೆಯ ಸಂಕೇತವಾದ ರಾಜ್ಯೋತ್ಸವವನ್ನು ರಾಜ್ಯಾದ್ಯಂತ ಕನ್ನಡಿಗರು ಹೆಮ್ಮೆಯಿಂದ ಆಚರಣೆ ಮಾಡುತ್ತಾರೆ. ಕರ್ನಾಟಕದ ಪ್ರತಿ ಮನೆ ಮನದಲ್ಲೂ ಹಬ್ಬದ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು ಎಂಬುದು ನಮ್ಮೆಲ್ಲರ ಆಶಯ ಎಂದರು. ಪ್ರತಿಯೊಬ್ಬರು ಮಾತಾಡಿ ಹಿಂದೆ ಹೆಂಗೆ ಕನ್ನಡ ಸೇನೆ ಕಟ್ಟಿದೀವಿ ಅನ್ನೋದಕ್ಕೆ ನಾನು ಅವತ್ತಿನ ದಿನ ನಮ್ಮ ಹಿಂದೆ ಎಲ್ಲ ಕೂತಿದ್ದಾರೆ. ನಮ್ಮ ಗ್ರಾಮಾಂತರದಿಂದ ಬಂದಿರ ನಂದನ್ನು, ಪ್ರದೀಪ್, ಶ್ರೀಧರ್ಗೌಡರು, ಮಧ್ಯಕೆರೆ ನಮ್ಮ ರಾಜಣ್ಣ ಅವರು ಅವತ್ತು ಪ್ರಸನ್ನ ಅಲ್ಲಿಂದ ಎಷ್ಟು ಅಂದ್ರೆ ಗ್ರಾಮ ಹಳ್ಳಿಲಿ ನಮ್ಮ ನಗರದ ಜನ ಇರ್ತಿರ್ಲಿಲ್ಲ. ಮಧ್ಯಕೆರೆಯಿಂದ 100 ಜನ, ಆತೂರು 100 ಜನ, ಆಳೂರಿನಿಂದಲೂ 100 ಜನ, ಅಲ್ಲೊಂದೂರಿಂದ ಬಂದ್ರು 100 ಜನ, ನಮ್ಮ ದಾಸರಳ್ಳಿ ನೇರಳೆ ಅವ್ರ ಕಡೆಯಿಂದಲೂ 100 ಜನ, ಈ ತರ ಒಂದೊಂದು ಭಾಗದಲ್ಲಿ ಆಗ 100 ಜನ ಮಿನಿಮಮ್ ತರಬೇಕು ಅಂತಿದ್ದೆ. ಅಂಬಾಪುರ, ಬೀಗ್ನಳ್ಳಿ ಇವರೆಲ್ಲ ನಮ್ಮ ಹಳೆ ಕನ್ನಡ ಸೇನೆ ಕಟ್ಟಾಳುಗಳು. ಹಾಗಾಗಿ ಅವರು ಅವತ್ತಿನ ದಿನ ಏನು ಒಂದು ವೇದಿಕೆ ಕೊಡಕ್ಕಾಗಿರ್ಲಿಲ್ಲ. ಅವತ್ತು ಅವ್ರಿಗೆ ಒಂದು ನೆನಪಿನ ಕಾಣಿಕೆನೂ ನಾನು ಕೊಡಕ್ಕಾಗಿರಲಿಲ್ಲ. ಪ್ರತಿಯೊಂದು ಅವ್ರನ್ನ ಮಾತಾಡ್ಸೋದು ಪಾಪ ಕರ್ದಕ್ಕೆ ಬಂದಿದ್ರು. ನನಗೆ ಇನ್ನೂ ಅವರಿತ್ತು ಏನು ನಮ್ಮ ಗ್ರಾಮಾಂತರಕ್ಕೆ ಫೋನ್ ಮಾಡಿದ್ರೆ ಕರೆಯಕ್ಕಾಗಿರ್ಲಿಲ್ಲ, ಕಾಲಾವಕಾಶ ಸಿಕ್ಕಿರ್ಲಿಲ್ಲ. ಯಾಕೆ ಅಂತಂದ್ರೆ ಎಲ್ಲ ನಮಗೆ ಇವತ್ತಿನ ನಗರದಲ್ಲಿ ನಮ್ಮ ಸತೀಶ್ ಅವರ ನೇತೃತ್ವದಲ್ಲಿ ಮತ್ತು ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ, ಮಹಿಳಾ ಅಧ್ಯಕ್ಷರ ನೇತೃತ್ವದಲ್ಲಿ ಮಹಿಳೆಯರೆಲ್ಲ ಪ್ರತಿಯೊಬ್ಬರು ಬಂದಿದ್ದಾರೆ. ಇವತ್ತು ಕನ್ನಡ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ, ದೇಶದ ಅಗ್ರಣೀಯ ಪಂಥದಲ್ಲಿ ಕರ್ನಾಟಕ ಸ್ಥಾನ ಪಡೆದುಕೊಂಡಿದೆ. ಐಟಿ-ಬಿಟಿ ಕ್ಷೇತ್ರದಲ್ಲಿ ಕರ್ನಾಟಕ ಇಡೀ ಜಗತ್ತಿನಲ್ಲಿಯೇ ಹೆಸರು ಮಾಡಿದೆ ಎಂದರು. ಒಂದು ತಿಂಗಳು ಹಿಂದೆ ನಡೆದಂತ ಚಿಕ್ಕಮಗಳೂರು ನಗರದಲ್ಲಿ ನಡೆದಂತ ಒಂದು ಕನ್ನಡ ಸೇನೆಯ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವಾಗಿ 1 ತಿಂಗಳು ತಡವಾದರೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಇಡೀ ಕನ್ನಡ ಪರ ಸಂಘಟನೆಗಳಲ್ಲಿ ಬಿಟ್ಟು ನೋಡ್ತಿರ್ತಕ್ಕಂಥ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದ್ರೆ ಅದು ಕನ್ನಡ ಸೇನೆಯ ರಾಜೇಗೌಡರ ನೇತೃತ್ವವಾದಂಥ ಚಿಕ್ಕಮಗಳೂರಲ್ಲಿ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನೆರವೇರಿಕೆ ಕಾರಣಕರ್ತರು ಸುಮಾರು 8-10 ದಿವಸ ಮುಂಚಿತವಾಗಿ ರಾಜ್ಯಾಧ್ಯಕ್ಷ ಬಂದು ಅಲ್ಲಿ ಕೊಟ್ಟು ಸಭೆಯನ್ನು ಮಾಡಿ ಯಾವ ರೀತಿ ಮೈಕ್ ಇರಬೇಕು, ಯಾವ ರೀತಿ ಸ್ಟೇಜ್ ಇರಬೇಕು, ಏನು ಕಾರ್ಯಕ್ರಮ ನಡೆಯಬೇಕು ಅಂತ ಸಲಹೆ ಕೊಡ್ಬೇಕು. ಅದು ಮುಖ್ಯವಾಗಿರ್ತಲ್ಲ. ಅವತ್ತು ಕೊಟ್ಟಂತ ಕುಮಾರನವರ ಸಲಹೆ ಮಾರ್ಗಸೂಚಿ ಪ್ರಕಾರವಾಗಿ ನಡೆದಂತ ಅದ್ದೂರಿಯ ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ. ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಅವರು ಮಾತನಾಡಿ, ಕನ್ನಡ ಕೇವಲ ಭಾಷೆಯಲ್ಲ, ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಉಸಿರು, ಬದುಕಿಗೆ ದಾರಿ ತೋರಿಸಿದ ಜ್ಯೋತಿ, ಅತಿ ಹೆಚ್ಚು ಜ್ಞಾನಪೀಠ ಗಳಿಸಿದ್ದು ಕನ್ನಡ, ಇದೊಂದು ಪವಿತ್ರ ಭಾಷೆ ಎಂದರು. ಒಂದು ಕನ್ನಡದ ಕಿಚ್ಚನ್ನು
ಮೂಡಿಸಿದ್ದೀರಿ. ಮುಂದೇನು ಈ ಕನ್ನಡ ಸೇನೆಯನ್ನು ಇನ್ನು ಮುಂದೇನು ಇನ್ನೂ ಎತ್ತರವಾಗಿ ಬೆಳೆದುಕೊಂಡು ಸಂಘಟನೆಯನ್ನು ಬಲಕ್ಕೆ ಮಾಡಬೇಕಾಗಿ ತಮ್ಮೆಲ್ಲರ ಹತ್ರ ಕೇಳ್ಕೊಳ್ತಿದ್ದೇನೆ. ಸಂಘಟನೆಗೆ ಒಂದು ಒಳ್ಳೆ ಶಕ್ತಿ ಇದೆ, ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ನಾನು ಈ ಸಂಘಟನೆಯಲ್ಲೇ ಈಗಲೂ ಇದ್ದೀನಿ, ಹಿಂದೆಯೂ ಇದ್ದೀನಿ. ಆದರೆ ಸಂಘಟನೆಗೆ ದೊಡ್ಡ ಮಹತ್ವವಾದ ಒಂದು ಶಕ್ತಿ, ಆ ಶಕ್ತಿನ ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು. ಪ್ರೋತ್ಸಾಹ ಕೊಟ್ಟು ಎಲ್ಲರೂ ರಾಜ್ಯೋತ್ಸವಕ್ಕೆ ವಿದ್ಯೋತ್ಸವಕ್ಕೆ ನಮಗೆ ಎಲ್ಲರಿಗೂ ಒಂದು ಮೆರುಗು ಕೊಟ್ಟರು. ನಮ್ಮ ಆಟಗಾರರಿಗೆ ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತೀನಿ. ಜನರನ್ನ ಸೇರಿಸಿ ಮತ್ತು ಕಲಾವಿದರನ್ನ ಸೇರಿಸಿ ಅದ್ದೂರಿಯಂತ ಕಾರ್ಯಕ್ರಮನ ಹಿಂದೆ ಮಾಡಿದ್ರು ಕೂಡ ಅದಕ್ಕಿಂತ ಮೀರಿಸಿ ಈ ಸರಿಯ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಏನು ಎಲ್ಲ ನಮ್ಮ ಚಿಕ್ಕಮಗಳೂರಿನ ಇರ್ತಕ್ಕಂಥ ಜನ ಮತ್ತು ದಾನಿಗಳು, ಕನ್ನಡದ ಮನಸ್ಸುಗಳು ಮತ್ತು ಬೆಂಗಳೂರಿನಿಂದ ಎಲ್ಲ ಕಲಾವಿದರು ಕೂಡ ಬಂದು ನಮ್ಮ ಕುಮಾರಣ್ಣವರ ನೇತೃತ್ವದಲ್ಲಿ, ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಡೆದಿದೆ. ಎಲ್ಲ ನಾವು ಕನ್ನಡ ಸೇನೆಯ ಪರವಾಗಿ ಸಮಸ್ತ ಚಿಕ್ಕಮಗಳೂರು ಜಿಲ್ಲೆಯ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಚೈತ್ರಾ ಗೌಡ, ಜಿಲ್ಲಾ ವಕ್ತಾರರಾದ ಹುಣಸೆ ಮಕ್ಕಿ ಲಕ್ಷ್ಮಣ್, ನಗರ ಅಧ್ಯಕ್ಷರಾದ ಸತೀಶ್ ಕಲ್ದೊಡ್ಡಿ, ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್, ತಾಲೂಕು ಅಧ್ಯಕ್ಷರಾದ ಇಂದಿರಾ ಯೋಗೀಶ್ ಮುಂತಾದವರು ಉಪಸ್ಥಿತರಿದ್ದರು.